ಅದ್ಯಾಕೋ ಈ ದರ್ಶನ್ ಗ್ರಹಚಾರ ಚೆನ್ನಾಗಿಲ್ವಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಒಂದು ಕಡೆಯಲ್ಲಿ ಸುಪ್ರೀಂ ಟೆನ್ಷನ್ ಅನ್ನ ದರ್ಶನ್ ಎದುರಿಸ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ದರ್ಶನ್ ಸೋಕಾಲ್ಡ್ ಫ್ಯಾನ್ಸ್ ಅಭಿಮಾನಿಗಳು ಮಾಡ್ತಾ ಇರುವಂತ ಎಡವಟ್ಟುಗಳು. ಪ್ರಥಮ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಜಟಾಪಟಿ ಈಗಲೂ ಕೂಡ ಮುಂದುವರಿತಾನೆ ಇದೆ. ಡಿ ಕಂಪನಿಗೆ ಡುಬಾಕ್ ಕಂಪನಿ ಅಂತ ಪ್ರಥಮ್ ಕ್ಲಾಸ್ ತಗೊಂಡಿದ್ರು, ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ರು ಕೂಡ. ಚಿಪ್ಸು ಪಪ್ಸು ತಿನ್ನೋದಕ್ಕೆ ಹೋಗ್ರೋ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಪ್ರಥಮ್ ಸೆಲ್ಫಿ ವಿಡಿಯೋವನ್ನ ಮಾಡಿದ್ರು. ಅದರಲ್ಲಿ ಡಿಬಾಸ್ ಪರವಾಗಿ, ಅದು ಡಿಬಾಸ್ ವಿರುದ್ಧವಾಗಿ, ಜೊತೆಯಲ್ಲಿ ಅವರ ಅಭಿಮಾನಿಗಳು, ಅವರ ಫ್ಯಾನ್ಸ್ ಅವರೆಲ್ಲರಿಗೂ ಕೂಡ ಒಂದು ಸಂದೇಶವನ್ನ ಕೊಟ್ಟಿದ್ರು. ಡುಬಾಕ್ ಕಂಪನಿ ಅಂತ ಹೆಸರಿಟ್ಕೊಂಡಿರುವಂತಹ ಪುಡಾಂಗ್ಗಳು, ನಿಮ್ಮ ವಿಷಯದಲ್ಲಿ ಟಾಯ್ಲೆಟ್ ನಲ್ಲಿ ನಿಂತು ಮಾತಾಡ್ತೀನಿ ಅನ್ನುವಂತ ಮಾತನ್ನ ಪ್ರಥಮ್ ಹೇಳಿದ್ದಾರೆ. ದರ್ಶನ್ ಫ್ಯಾನ್ಸ್ ಪೋಸ್ಟ್ ಗಳನ್ನೇನ್ ಮಾಡ್ತಾ ಇದ್ದಾರಲ್ವಾ, ಕಮೆಂಟ್ ಗಳನ್ನೇನ್ ಹಾಕ್ತಾ ಇದ್ದಾರಲ್ವಾ, ಅದಕ್ಕೆ ಒಂದು ಸೆಲ್ಫಿ ವಿಡಿಯೋ ಮಾಡಿ ಈಗ ಟಾಂಗ್ ಕೊಟ್ಟಿದ್ದಾರೆ. ಅದು ಒಂದು. ಮತ್ತೊಂದು ಕಡೆಯಲ್ಲಿ ಪ್ರಥಮ್ಗೆ ಜೀವ ಬೆದರಿಕೆಯನ್ನ ಒಡ್ಡಿರೋದು, ಜೀವ ಬೆದರಿಕೆಯನ್ನ ಒಡ್ಡಿದ್ದಾರೆ ಅನ್ನುವಂತ ವಿಚಾರ. ದರ್ಶನ್ ವಿರುದ್ಧ ಮಾತಾಡಿದ್ರು ಅನ್ನುವಂತ ಆಕ್ರೋಶದಿಂದ ಆರಂಭ ಆದಂತ ಈ ಜಟಾಪಟಿ ಈಗ ಮುಂದುವರಿತಾನೆ ಇದೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ದರ್ಶನ್ ಫ್ಯಾನ್ಸ್ ಮಾಡಿರುವಂತ ಪೋಸ್ಟ್. ಒಂದು ಪ್ರಥಮ್ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥದ್ದನ್ನ ಪ್ರಥಮ್ ಖುದ್ದು ಹೇಳ್ಕೊಂಡಿದ್ರು. ಮೌಖಿಕವಾಗಿ ದೂರು ಕೊಟ್ಟಿದ್ದಾರೆ. ಲಿಖಿತ ರೂಪದಲ್ಲಿ ದೂರು ಬಂದ ನಂತರವಷ್ಟೇ ತನಿಖೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಹಲ್ಲೆಯನ್ನ ಮಾಡಿಸಿದ್ದು ಯಾರು, ಅಥವಾ ಯಾರ ಕುಮ್ಮಕ್ಕು, ಅಥವಾ ಯಾರು ಹೇಳಿದ್ರು ಅನ್ನುವಂತ ಪ್ರಶ್ನೆ. ಅದರಲ್ಲಿ ಬುಲೆಟ್ ಪ್ರಕಾಶ್ ಮಗ ರಕ್ಷಕಿದ್ದ ಅನ್ನುವಂತ ವಿಚಾರ, ಜೊತೆಯಲ್ಲಿ ಬೇಕರಿ ರಘು ಆಣತಿ ಮೇರೆಗೆ ಈ ಡ್ರಾಗರ್ ತೋರಿಸಿ ಹೆದರಿಸಿರುವಂತಹ ಘಟನೆ ನಡೆದಿರೋದು ಅನ್ನುವಂತ ವಿಚಾರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ದರ್ಶನ್ ಫ್ಯಾನ್ಸ್ ಪೋಸ್ಟ್ ಏನ್ ಮಾಡಿದಾರಲ್ಲ, ಅದಕ್ಕೆ ಈಗ ಈ ಪ್ರಥಮ್ ಸೆಲ್ಫಿ ವಿಡಿಯೋ ಮಾಡಿ ಟಾಂಗ್ ಕೊಟ್ಟಿದ್ದಾರೆ. ಅದ್ಯಾಕೋ ಈ ದರ್ಶನ್ ಗ್ರಹಚಾರ ಚೆನ್ನಾಗಿಲ್ವಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಒಂದು ಕಡೆಯಲ್ಲಿ ಸುಪ್ರೀಂ ಟೆನ್ಷನ್ ಅನ್ನ ದರ್ಶನ್ ಎದುರಿಸ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ದರ್ಶನ್ ಸೋಕಾಲ್ಡ್ ಫ್ಯಾನ್ಸ್ ಅಭಿಮಾನಿಗಳು ಮಾಡ್ತಾ ಇರುವಂತ ಎಡವಟ್ಟುಗಳು. ಪ್ರಥಮ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಜಟಾಪಟಿ ಈಗಲೂ ಕೂಡ ಮುಂದುವರಿತಾನೆ ಇದೆ. ಡಿ ಕಂಪನಿಗೆ ಡುಬಾಕ್ ಕಂಪನಿ ಅಂತ ಪ್ರಥಮ್ ಕ್ಲಾಸ್ ತಗೊಂಡಿದ್ರು, ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ರು ಕೂಡ. ಚಿಪ್ಸು ಪಪ್ಸು ತಿನ್ನೋದಕ್ಕೆ ಹೋಗ್ರೋ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಪ್ರಥಮ್ ಸೆಲ್ಫಿ ವಿಡಿಯೋವನ್ನ ಮಾಡಿದ್ರು. ಅದರಲ್ಲಿ ಡಿಬಾಸ್ ಪರವಾಗಿ, ಅದು ಡಿಬಾಸ್ ವಿರುದ್ಧವಾಗಿ, ಜೊತೆಯಲ್ಲಿ ಅವರ ಅಭಿಮಾನಿಗಳು, ಅವರ ಫ್ಯಾನ್ಸ್ ಅವರೆಲ್ಲರಿಗೂ ಕೂಡ ಒಂದು ಸಂದೇಶವನ್ನ ಕೊಟ್ಟಿದ್ರು. ಡುಬಾಕ್ ಕಂಪನಿ ಅಂತ ಹೆಸರಿಟ್ಕೊಂಡಿರುವಂತಹ ಪುಡಾಂಗ್ಗಳು, ನಿಮ್ಮ ವಿಷಯದಲ್ಲಿ ಟಾಯ್ಲೆಟ್ ನಲ್ಲಿ ನಿಂತು ಮಾತಾಡ್ತೀನಿ ಅನ್ನುವಂತ ಮಾತನ್ನ ಪ್ರಥಮ್ ಹೇಳಿದ್ದಾರೆ. ದರ್ಶನ್ ಫ್ಯಾನ್ಸ್ ಪೋಸ್ಟ್ ಗಳನ್ನೇನ್ ಮಾಡ್ತಾ ಇದ್ದಾರಲ್ವಾ, ಕಮೆಂಟ್ ಗಳನ್ನೇನ್ ಹಾಕ್ತಾ ಇದ್ದಾರಲ್ವಾ, ಅದಕ್ಕೆ ಒಂದು ಸೆಲ್ಫಿ ವಿಡಿಯೋ ಮಾಡಿ ಈಗ ಟಾಂಗ್ ಕೊಟ್ಟಿದ್ದಾರೆ. ಅದು ಒಂದು. ಮತ್ತೊಂದು ಕಡೆಯಲ್ಲಿ ಪ್ರಥಮ್ಗೆ ಜೀವ ಬೆದರಿಕೆಯನ್ನ ಒಡ್ಡಿರೋದು, ಜೀವ ಬೆದರಿಕೆಯನ್ನ ಒಡ್ಡಿದ್ದಾರೆ ಅನ್ನುವಂತ ವಿಚಾರ. ದರ್ಶನ್ ವಿರುದ್ಧ ಮಾತಾಡಿದ್ರು ಅನ್ನುವಂತ ಆಕ್ರೋಶದಿಂದ ಆರಂಭ ಆದಂತ ಈ ಜಟಾಪಟಿ ಈಗ ಮುಂದುವರಿತಾನೆ ಇದೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ದರ್ಶನ್ ಫ್ಯಾನ್ಸ್ ಮಾಡಿರುವಂತ ಪೋಸ್ಟ್. ಒಂದು ಪ್ರಥಮ್ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥದ್ದನ್ನ ಪ್ರಥಮ್ ಖುದ್ದು ಹೇಳ್ಕೊಂಡಿದ್ರು. ಮೌಖಿಕವಾಗಿ ದೂರು ಕೊಟ್ಟಿದ್ದಾರೆ. ಲಿಖಿತ ರೂಪದಲ್ಲಿ ದೂರು ಬಂದ ನಂತರವಷ್ಟೇ ತನಿಖೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಹಲ್ಲೆಯನ್ನ ಮಾಡಿಸಿದ್ದು ಯಾರು, ಅಥವಾ ಯಾರ ಕುಮ್ಮಕ್ಕು, ಅಥವಾ ಯಾರು ಹೇಳಿದ್ರು ಅನ್ನುವಂತ ಪ್ರಶ್ನೆ. ಅದರಲ್ಲಿ ಬುಲೆಟ್ ಪ್ರಕಾಶ್ ಮಗ ರಕ್ಷಕಿದ್ದ ಅನ್ನುವಂತ ವಿಚಾರ, ಜೊತೆಯಲ್ಲಿ ಬೇಕರಿ ರಘು ಆಣತಿ ಮೇರೆಗೆ ಈ ಡ್ರಾಗರ್ ತೋರಿಸಿ ಹೆದರಿಸಿರುವಂತಹ ಘಟನೆ ನಡೆದಿರೋದು ಅನ್ನುವಂತ ವಿಚಾರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ದರ್ಶನ್ ಫ್ಯಾನ್ಸ್ ಪೋಸ್ಟ್ ಏನ್ ಮಾಡಿದಾರಲ್ಲ, ಅದಕ್ಕೆ ಈಗ ಈ ಪ್ರಥಮ್ ಸೆಲ್ಫಿ ವಿಡಿಯೋ ಮಾಡಿ ಟಾಂಗ್ ಕೊಟ್ಟಿದ್ದಾರೆ. ಅದ್ಯಾಕೋ ಈ ದರ್ಶನ್ ಗ್ರಹಚಾರ ಚೆನ್ನಾಗಿಲ್ವಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಒಂದು ಕಡೆಯಲ್ಲಿ ಸುಪ್ರೀಂ ಟೆನ್ಷನ್ ಅನ್ನ ದರ್ಶನ್ ಎದುರಿಸ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ದರ್ಶನ್ ಸೋಕಾಲ್ಡ್ ಫ್ಯಾನ್ಸ್ ಅಭಿಮಾನಿಗಳು ಮಾಡ್ತಾ ಇರುವಂತ ಎಡವಟ್ಟುಗಳು. ಪ್ರಥಮ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಜಟಾಪಟಿ ಈಗಲೂ ಕೂಡ ಮುಂದುವರಿತಾನೆ ಇದೆ. ಡಿ ಕಂಪನಿಗೆ ಡುಬಾಕ್ ಕಂಪನಿ ಅಂತ ಪ್ರಥಮ್ ಕ್ಲಾಸ್ ತಗೊಂಡಿದ್ರು, ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ರು ಕೂಡ.
ಚಿಪ್ಸು ಪಪ್ಸು ತಿನ್ನೋದಕ್ಕೆ ಹೋಗ್ರೋ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಪ್ರಥಮ್ ಸೆಲ್ಫಿ ವಿಡಿಯೋವನ್ನ ಮಾಡಿದ್ರು. ಅದರಲ್ಲಿ ಡಿಬಾಸ್ ಪರವಾಗಿ, ಅದು ಡಿಬಾಸ್ ವಿರುದ್ಧವಾಗಿ, ಜೊತೆಯಲ್ಲಿ ಅವರ ಅಭಿಮಾನಿಗಳು, ಅವರ ಫ್ಯಾನ್ಸ್ ಅವರೆಲ್ಲರಿಗೂ ಕೂಡ ಒಂದು ಸಂದೇಶವನ್ನ ಕೊಟ್ಟಿದ್ರು. ಡುಬಾಕ್ ಕಂಪನಿ ಅಂತ ಹೆಸರಿಟ್ಕೊಂಡಿರುವಂತಹ ಪುಡಾಂಗ್ಗಳು ನಿಮ್ಮ ವಿಷಯದಲ್ಲಿ ಟಾಯ್ಲೆಟ್ ನಲ್ಲಿ ನಿಂತು ಮಾತಾಡ್ತೀನಿ ಅನ್ನುವಂತ ಮಾತನ್ನ ಪ್ರಥಮ್ ಹೇಳಿದ್ದಾರೆ. ದರ್ಶನ್ ಫ್ಯಾನ್ಸ್ ಪೋಸ್ಟ್ಗಳನ್ನೇನ್ ಮಾಡ್ತಾ ಇದ್ದಾರಲ್ವಾ, ಕಮೆಂಟ್ಗಳನ್ನೇನ್ ಹಾಕ್ತಾ ಇದ್ದಾರಲ್ವಾ, ಅದಕ್ಕೆ ಒಂದು ಸೆಲ್ಫಿ ವಿಡಿಯೋ ಮಾಡಿ ಈಗ ಟ್ಯಾಗ್ ಕೊಟ್ಟಿದ್ದಾರೆ. ಅದು ಒಂದು. ಮತ್ತೊಂದು ಕಡೆಯಲ್ಲಿ ಪ್ರಥಮ್ಗೆ ಜೀವ ಬೆದರಿಕೆಯನ್ನ ಒಡ್ಡಿರೋದು, ಜೀವ ಬೆದರಿಕೆಯನ್ನ ಒಡ್ಡಿದ್ದಾರೆ ಅನ್ನುವಂತ ವಿಚಾರ. ದರ್ಶನ್ ವಿರುದ್ಧ ಮಾತಾಡಿದ್ರು ಅನ್ನುವಂತ ಆಕ್ರೋಶದಿಂದ ಆರಂಭ ಆದಂತ ಈ ಜಟಾಪಟಿ ಈಗ ಮುಂದುವರಿತಾನೆ ಇದೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ದರ್ಶನ್ ಫ್ಯಾನ್ಸ್ ಮಾಡಿರುವಂತ ಪೋಸ್ಟ್. ಒಂದು ಪ್ರಥಮ್ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥದ್ದನ್ನ ಪ್ರಥಮ್ ಖುದ್ದು ಹೇಳ್ಕೊಂಡಿದ್ರು. ಮೌಖಿಕವಾಗಿ ದೂರು ಕೊಟ್ಟಿದ್ದಾರೆ. ಲಿಖಿತ ರೂಪದಲ್ಲಿ ದೂರು ಬಂದ ನಂತರವಷ್ಟೇ ತನಿಖೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಹಲ್ಲೆಯನ್ನ ಮಾಡಿಸಿದ್ದು ಯಾರು ಅಥವಾ ಯಾರ ಕುಮ್ಮಕ್ಕು ಅಥವಾ ಯಾರು ಹೇಳಿದ್ರು ಅನ್ನುವಂತ ಪ್ರಶ್ನೆ. ಅದರಲ್ಲಿ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್ಕಿದ್ದ ಅನ್ನುವಂತ ವಿಚಾರ. ಜೊತೆಯಲ್ಲಿ ಬೇಕರಿ ರಘು ಆಣತಿ ಮೇರೆಗೆ ಈ ಡ್ರಾಗರ್ ತೋರಿಸಿ ಹೆದರಿಸಿರುವಂತಹ ಘಟನೆ ನಡೆದಿರೋದು ಅನ್ನುವಂತ ವಿಚಾರ ಒಂದು ಕಡೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ದರ್ಶನ್ ಫ್ಯಾನ್ಸ್ ಪೋಸ್ಟ್ ಏನ್ ಮಾಡಿದಾರಲ್ಲ, ಅದಕ್ಕೆ ಈಗ ಈ ಪ್ರಥಮ್ ಸೆಲ್ಫಿ ವಿಡಿಯೋ ಮಾಡಿ ಟಾಂಗ್ ಕೊಟ್ಟಿದ್ದಾರೆ. ಅದ್ಯಾಕೋ ಈ ದರ್ಶನ್ ಗ್ರಹಚಾರ ಚೆನ್ನಾಗಿಲ್ವಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಒಂದು ಕಡೆಯಲ್ಲಿ ಸುಪ್ರೀಂ ಟೆನ್ಷನ್ ಅನ್ನ ದರ್ಶನ್ ಎದುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ದರ್ಶನ್ ಸೋಕಾಲ್ಡ್ ಫ್ಯಾನ್ಸ್ ಅಭಿಮಾನಿಗಳು ಮಾಡ್ತಾ ಇರುವಂತ ಎಡವಟ್ಟುಗಳು. ಪ್ರಥಮ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಜಟಾಪಟಿ ಈಗಲೂ ಕೂಡ ಮುಂದುವರಿತಾನೆ ಇದೆ. ಡಿ ಕಂಪನಿಗೆ ಡುಬಾಕ್ ಕಂಪನಿ ಅಂತ ಪ್ರಥಮ್ ಕ್ಲಾಸ್ ತಗೊಂಡಿದ್ರು. ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ರು ಕೂಡ. ಚಿಪ್ಸು ಪಪ್ಸು ತಿನ್ನೋದಕ್ಕೆ ಹೋಗ್ರೋ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಪ್ರಥಮ್ ಸೆಲ್ಫಿ ವಿಡಿಯೋವನ್ನ ಮಾಡಿದ್ರು. ಅದರಲ್ಲಿ ಡಿಬಾಸ್ ಪರವಾಗಿ, ಅದು ಡಿಬಾಸ್ ವಿರುದ್ಧವಾಗಿ, ಜೊತೆಯಲ್ಲಿ ಅವರ ಅಭಿಮಾನಿಗಳು, ಅವರ ಫ್ಯಾನ್ಸ್ ಅವರೆಲ್ಲರಿಗೂ ಕೂಡ ಒಂದು ಸಂದೇಶವನ್ನ ಕೊಟ್ಟಿದ್ರು. ಡುಬಾಕ್ ಕಂಪನಿ ಅಂತ ಹೆಸರಿಟ್ಕೊಂಡಿರುವಂತಹ ಪುಡಾಂಗ್ಗಳು ನಿಮ್ಮ ವಿಷಯದಲ್ಲಿ ಟಾಯ್ಲೆಟ್ ನಲ್ಲಿ ನಿಂತು ಮಾತಾಡ್ತೀನಿ ಅನ್ನುವಂತ ಮಾತನ್ನ ಪ್ರಥಮ್ ಹೇಳಿದ್ದಾರೆ. ದರ್ಶನ್ ಫ್ಯಾನ್ಸ್ ಪೋಸ್ಟ್ಗಳನ್ನೇನ್ ಮಾಡ್ತಾ ಇದ್ದಾರಲ್ವಾ, ಕಮೆಂಟ್ಗಳನ್ನೇನ್ ಹಾಕ್ತಾ ಇದ್ದಾರಲ್ವಾ, ಅದಕ್ಕೆ ಒಂದು ಸೆಲ್ಫಿ ವಿಡಿಯೋ ಮಾಡಿ ಈಗ ಟ್ಯಾಗ್ ಕೊಟ್ಟಿದ್ದಾರೆ. ಅದು ಒಂದು. ಮತ್ತೊಂದು ಕಡೆಯಲ್ಲಿ ಪ್ರಥಮ್ಗೆ ಜೀವ ಬೆದರಿಕೆಯನ್ನ ಒಡ್ಡಿರೋದು, ಜೀವ ಬೆದರಿಕೆಯನ್ನ ಒಡ್ಡಿದ್ದಾರೆ ಅನ್ನುವಂತ ವಿಚಾರ. ದರ್ಶನ್ ವಿರುದ್ಧ ಮಾತಾಡಿದ್ರು ಅನ್ನುವಂತ ಆಕ್ರೋಶದಿಂದ ಆರಂಭ ಆದಂತ ಈ ಜಟಾಪಟಿ ಈಗ ಮುಂದುವರಿತಾನೆ ಇದೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ದರ್ಶನ್ ಫ್ಯಾನ್ಸ್ ಮಾಡಿರುವಂತ ಪೋಸ್ಟ್. ಒಂದು ಪ್ರಥಮ್ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥದ್ದನ್ನ ಪ್ರಥಮ್ ಖುದ್ದು ಹೇಳ್ಕೊಂಡಿದ್ರು. ಮೌಖಿಕವಾಗಿ ದೂರು ಕೊಟ್ಟಿದ್ದಾರೆ. ಲಿಖಿತ ರೂಪದಲ್ಲಿ ದೂರು ಬಂದ ನಂತರವಷ್ಟೇ ತನಿಖೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಹಲ್ಲೆಯನ್ನ ಮಾಡಿಸಿದ್ದು ಯಾರು ಅಥವಾ ಯಾರ ಕುಮ್ಮಕ್ಕು ಅಥವಾ ಯಾರು ಹೇಳಿದ್ರು ಅನ್ನುವಂತ ಪ್ರಶ್ನೆ. ಅದರಲ್ಲಿ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್ಕಿದ್ದ ಅನ್ನುವಂತ ವಿಚಾರ. ಜೊತೆಯಲ್ಲಿ ಬೇಕರಿ ರಘು ಆಣತಿ ಮೇರೆಗೆ ಈ ಡ್ರಾಗರ್ ತೋರಿಸಿ ಹೆದರಿಸಿರುವಂತಹ ಘಟನೆ ನಡೆದಿರೋದು ಅನ್ನುವಂತ ವಿಚಾರ ಒಂದು ಕಡೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ದರ್ಶನ್ ಫ್ಯಾನ್ಸ್ ಪೋಸ್ಟ್ ಏನ್ ಮಾಡಿದಾರಲ್ಲ, ಅದಕ್ಕೆ ಈಗ ಈ ಪ್ರಥಮ್ ಸೆಲ್ಫಿ ವಿಡಿಯೋ ಮಾಡಿ ಟಾಂಗ್ ಕೊಟ್ಟಿದ್ದಾರೆ. ಅದ್ಯಾಕೋ ಈ ದರ್ಶನ್ ಗ್ರಹಚಾರ ಚೆನ್ನಾಗಿಲ್ವಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಒಂದು ಕಡೆಯಲ್ಲಿ ಸುಪ್ರೀಂ ಟೆನ್ಷನ್ ಅನ್ನ ದರ್ಶನ್ ಎದುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ದರ್ಶನ್ ಸೋಕಾಲ್ಡ್ ಫ್ಯಾನ್ಸ್